ರೈತ ಬಾಂಧವರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಉತ್ತಮ ಮಳೆ ಆಗಿದೆ. ಇವತ್ತೇನದ 30ನೇ ತಾರೀಕು ಮೇ ಇದೆ 2026. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ತಾವೆಲ್ಲರೂ ಬಿತ್ತನೆಗೆ ರಸಗೊಬ್ಬರ ಬೀಜ ಎಲ್ಲ ಸಂಗ್ರಹಣೆ ಮಾಡ್ತಾಯಿದ್ದೀರಿ. ಚಿತ್ತಾಪುರ, ಸೇಡಂ ಹಾಗೂ ಚಿಂಚೋಳಿ ಭಾಗದಲ್ಲಿ ಒಳ್ಳೆ ಮಳೆ ಬಂದಿದೆ ಅಂತ ರೈತ ಬಾಂಧವರು ಹೇಳ್ತಿದ್ದಾರೆ. ಆದರೂ ಸಹಿತ ಎಲ್ಲಿ 100 mm ಮಳೆಗಿಂತ ಚೆನ್ನಾಗಿ ಬರಬೇಕು, ಭೂಮಿ ಹದ ಆಗಬೇಕು. ಬಿತ್ತನೆಗೆ ಭೂಮಿ ಸಿದ್ಧ ಆಗಿದ್ರೆ ಮಾತ್ರ ದಯವಿಟ್ಟು ಬಿತ್ತನೆ ಮಾಡಿ. ಹಸಿ ಸರಿಯಾದ ಪ್ರಮಾಣದಲ್ಲಿ ಆಗಿಲ್ಲ ಅಂದರೆ ದಯವಿಟ್ಟು ಬಿತ್ತನೆ ಮಾಡಬೇಡಿ. ಪರ್ಟಿಕ್ಯುಲರ್ಲಿ ಸೋಯಾಬೀನ್ ಬೆಳೆ ಅಂತ ರೈತ ಬಾಂಧವರು ಕನಿಷ್ಠ 100 mm ಮಳೆ ಬರಬೇಕು ನೋಡಿರಿ. ಇಲ್ಲಾಂದರೆ ಸೋಯಾಬೀನ್ ನಾಟೋದೇ ಇಲ್ಲ. ಆವಾಗ ಮತ್ತೆ ಬೀಜದ ಫಾಲ್ಟ್ ಅದ ಅಂತ ದಯವಿಟ್ಟು ಕಂಪ್ಲೇಂಟ್ಗಳು ಬರ್ತಾವೆ. ಅದಕ್ಕೆ ಸೋಯಾಬೀನ್ ಬೆಳೆ ಬಿತ್ತನೆ ಮಾಡೋ ರೈತ ಬಾಂಧವರು ಸೋಯಾಬೀನ್ ಬಿತ್ತೋಕ್ಕಿಂತ ಮುಂಚೆ ಒಳ್ಳೆ ಮಳೆ ಬರಬೇಕು. ಇನ್ನೊಂದಂದರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಇನ್ನೂ ಮುಂಗಾರು ಪ್ರವೇಶನೇ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲೇ ಇನ್ನೂ ಮುಂಗಾರು ಪ್ರವೇಶ ಆಗಿಲ್ಲ, ಸ್ವಲ್ಪ ಲೇಟ್ ಇದೆ ಅಂತ ನಮ್ಮ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಕಲಬುರಗಿ ಜಿಲ್ಲೆಗೆ 65.8 mm ಮಳೆ ಬರಬೇಕಾಗಿದ್ದು 132.9 mm ಮಳೆ ಬಂದಿದೆ. 102% ಪ್ಲಸ್ ಮಳೆ ಇದೆ. ನಮ್ಮ ಕಲಬುರಗಿ ಜಿಲ್ಲೆಗೆ 8,90,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಾವು ಬಿತ್ತನೆ ಗುರಿಯನ್ನು ಹಾಕ್ಕೊಂಡಿದ್ದೀವಿ. 6,30,000 ಹೆಕ್ಟೇರ್ ತೊಗರಿ, 1,00,000 ಹೆಕ್ಟೇರ್ ಹತ್ತಿ, ಆಮೇಲೆ 54,000 ಹೆಕ್ಟೇರ್ ಹೆಸರು, 25,000 ಹೆಕ್ಟೇರ್ ಉದ್ದು ಮತ್ತು ಸೋಯಾಬೀನ್ ಒಂದು 23,000 ಹೆಕ್ಟೇರ್ ಸೋಯಾಬೀನು, ಕಬ್ಬು, ಈ ರೀತಿಯಾಗಿ ನಾವು ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ಮುಂಗಾರು ಹಂಗಾಮಿಗೆ ಬೇಕಾಗುವಂಥದ್ದು ಬೀಜದ ಒಂದು ರಿಕ್ವೈರ್ಮೆಂಟ್ ನೋಡಿದಾಗ ನಮ್ಮ ಕೇಂದ್ರ ಕಚೇರಿಯಿಂದ 22,828 ಕ್ವಿಂಟಲ್ ನಮಗೆ ವಿವಿಧ ಬೀಜಗಳ ಒಂದು ಸಹಾಯಧನದಲ್ಲಿ ಅಲಾಟ್ಮೆಂಟ್ ಆಗಿದೆ. ಅದರಲ್ಲಿ ತೊಗರಿ 6,011 ಕ್ವಿಂಟಲ್ ಇದೆ, ಸೋಯಾಬೀನ್ 15,681 ಕ್ವಿಂಟಲ್ ಇದೆ, ಹೆಸರು 535 ಕ್ವಿಂಟಲ್ ಇದೆ, ಉದ್ದು 379.4 ಕ್ವಿಂಟಲ್ ಇದೆ. ಈ ರೀತಿಯಾಗಿ ನಾವು ಇಷ್ಟೆಲ್ಲ ಇಂಡೆಂಟ್ ಕೊಟ್ಟು ಮತ್ತು ಬೇರೆ ಬೇರೆ ಬೀಜಗಳಿದೆ ಎಲ್ಲ ಸೇರಿಸಿ ಇಂಡೆಂಟ್ ಕೊಟ್ಟು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಖರಣೆ ಮಾಡಿಟ್ಟಿದ್ದೀವಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆಗೆ 99,863 ಮೆಟ್ರಿಕ್ ಟನ್ ರಸಗೊಬ್ಬರ ನಮಗೆ ಅಲಾಟ್ಮೆಂಟ್ ಆಗ್ಯದ. ಅದರಲ್ಲಿ ನಾವು ನೋಡಬೇಕಾದ್ರೆ ಯೂರಿಯಾ 33,538 ಮೆಟ್ರಿಕ್ ಟನ್ನು, DAP 31,467 ಮೆಟ್ರಿಕ್ ಟನ್ನು ಮತ್ತು ಕಾಂಪ್ಲೆಕ್ಸ್ಗಳೆಲ್ಲ ಇದೆ. ಈಗ ರಸಗೊಬ್ಬರ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 16,000 ಮೆಟ್ರಿಕ್ ಟನ್ನು ಡಿಸ್ಟ್ರಿಬ್ಯೂಟ್ ಆಗ್ಯದ ಈಗ ಆಲ್ರೆಡಿ. ಅಷ್ಟಾಗಿನೂ ಸಹಿತ ನಮ್ಮಲ್ಲಿ ಈಗ 39,769 ಮೆಟ್ರಿಕ್ ಟನ್ ನಮ್ಮಲ್ಲಿದೆ. ಇದೆಲ್ಲ ನೋಡಿದ್ರೆ ನಮಗೆ ಇಲ್ಲಿವರೆಗೆ ಒಂದು OB ಎಲ್ಲ ಹಿಡ್ಕೊಂಡು 55,000 ಮೆಟ್ರಿಕ್ ಟನ್ ರಸಗೊಬ್ಬರ ಬಂದದ. ಕೊರತೆ ಏನೂ ಇಲ್ಲ. ಕೆಲವೊಬ್ಬರು ಡೀಲರ್ಸ್ ಎಲ್ಲ ಏನೋ ಆರ್ಟಿಫಿಷಿಯಲ್ ಸ್ಟಾರ್ಟೇಜ್ ಕ್ರಿಯೇಟ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋಕ್ಕೆ ಟ್ರೈ ಮಾಡತ್ತಾರೆ. ಆಲ್ರೆಡಿ ನಾವು ರೇಡ್ ಮಾಡಿದ್ದೀವಿ. ಸೇಡಮ್ಮು, ಚಿತ್ತಾಪುರು, ಜೇವರ್ಗಿ, ಅಡ್ರಾಮಿ 4 ತಾಲೂಕಿನಲ್ಲಿ ಒಂದು ತಂಡ ಮಾಡಿದ್ದೀವಿ. ನಾನು, ನಮ್ಮ 2 ಉಪಕೃಷಿ ನಿರ್ದೇಶಕರು, 3 ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಒಬ್ಬರು ಜಾರಿದಳ ADA ಮತ್ತು EOs ಎಲ್ಲ ಸೇರಿಸಿ ಅವ್ರ ಮೇಲೆ ನಾವು ಆಲ್ರೆಡಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಈಗ ನಾವು ಒಟ್ಟಾರೆಯಾಗಿ ನಾವು ನೋಡಬೇಕಾದ್ರೆ 28 ಅಂಗಡಿಗಳಿಗೆ ನಾವು ರೇಡ್ ಮಾಡಿದ್ದೀವಿ. 26 ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿವಿ. 10 ಅಂಗಡಿಗಳಲ್ಲಿ ಮಾರಾಟ ತಡೆ ಆದೇಶ ನೀಡಿದ್ದೀವಿ. 192.4 ಮೆಟ್ರಿಕ್ ಟನ್ನು, 45.75 ಲಕ್ಷ ರೂಪಾಯಿ ವರ್ತ್ ಮಟ್ರಿಯಲ್ನ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿವಿ. ಕಾನೂನಾತ್ಮಕ ಕ್ರಮ ಜರುಗ್ತಾ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟಿವಿ. ಎಕ್ಸ್ಪ್ಲನೇಷನ್ ಆಧಾರದ ಮೇಲೆ ಅವ್ರ ಲೈಸೆನ್ಸ್ ಮೇಲೆ ಏನೇ ಆ್ಯಕ್ಷನ್ ತೊಗೋಬೇಕಂತ ನಿರ್ಧರಿಸಿ ಕ್ರಮ ಏನದೆಲ್ಲ ಜರುಗಿಸ್ತಾ ಇದ್ದೀವಿ. ದಯವಿಟ್ಟು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ. IMD ಫೋರ್ಕಾಸ್ಟಿಂಗ್ ಪ್ರಕಾರ ಇನ್ನೂ ಮಳೆ ತಡವಾಗಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆತುರ ಬೇಡ. ಚೆನ್ನಾಗಿ ಮಳೆ ಬಂದ ಮೇಲೆ ಭೂಮಿಯೆಲ್ಲ ಹದ ಆದಮೇಲೆ ದಯವಿಟ್ಟು ಬಿತ್ತನೆ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ತೊಗರಿಯಲ್ಲಿ ಅಂತರ ಬೆಳೆಯಾಗಿ ಉದ್ದು, ಹೆಸರು, ಸೋಯಾಬೀನು, ಸಜ್ಜಿ ಮತ್ತು ಮೆಕ್ಕೆಜೋಳ, ಜೋಳ ಈ ಬೆಳೆಗಳನ್ನು ಬೆಳೆದರೂ ಬಹಳ ಉತ್ತಮ. ಅಲ್ಲಿಂದ ಏರು ಮಡಿಯಲ್ಲಿ ಬಿತ್ತನೆ ಮಾಡಿ. ಯಾಕಂದ್ರೆ ಬರ ಇದೆ ಅಂತ ಹೇಳಿದ್ರಿಂದ ಸ್ವಲ್ಪ ಮಳೆ ಬಂದರೂ ಸಹಿತ ಆ ಏರು ಮಡಿ ಕಾವಲಲ್ಲಿ ನೀರು ನಿಂತರೆ ಬೆಳೆ ಚೆನ್ನಾಗಿ ಬರ್ತದೆ. ಅದು ಅಲ್ಲದೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ. ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಒಂದು ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅದು 1 ಲೀಟರ್ ನೀರಲ್ಲಿ 20 ಗ್ರಾಮ್ ಕ್ಯಾಲ್ಶಿಯಂ ಕ್ಲೋರೈಡ್ ಹಾಕಿ 1 ಕಿಲೋ ಬೀಜ ಹಾಕಿ ತೊಗರಿದು ಒಂದು ಅರ್ಧ ತಾಸಿಂದ 45 ನಿಮಿಷ ನೆನೆಸಬೇಕು. ಆಮೇಲೆ ರಾತ್ರಿ ಎಲ್ಲ ಹೊರಗಡೆ ತೆಗೆದು ನೆರಳಲ್ಲಿ ಬಟ್ಟೆ ಮೇಲೆ ಒಣಗಿಸ್ಬೇಕು, ಗೋಣಿಚೀಲದ ಮೇಲೆ ಹಾಕಿ. ನೆಕ್ಸ್ಟ್ ಡೇ ಟ್ರೈಕೋಡರ್ಮಾ, ರೈಜೋಬಿಯಮ್ಮು ಮತ್ತು ಕಾರ್ಬನ್ ಡೈಜಿಮ್, ಬೀಜೋಪಚಾರ 4 ಗ್ರಾಮ್ ಎಲ್ಲ ಹಾಕಿ, ಒಂದು ಜರ ಬೆಲ್ಲದ ನೀರು ಹಾಕಿ
ಬೀಜೋಪಚಾರ ಮಾಡಿ ಹಾಗೆ ಬಿತ್ತನೆ ಮಾಡ್ಬೋದು. ತಕ್ಷಣ ಒಂದು ತಾಸು ಹಂಗೆ ಗಾಳಿಗೆ ಒಣಗ್ತಂದ್ರೆ ಸಾಕು, ಬಿತ್ತನೆ ಮಾಡ್ಬೋದು. ಇದರಿಂದ ಏನದಲ್ಲ ಬರ ನಿರೋಧಕ ಶಕ್ತಿ ಬರ್ತದೆ, ನೆಟ್ರೋಗ ತಾಳ್ಕೊಳ್ಳೋಂಥ ಶಕ್ತಿ ಬರ್ತದೆ, ಮತ್ತು ಅಲ್ಲಿಂದ ಸಾರಜನಕ ಫಿಕ್ಸ್ ಮಾಡೋಂಥ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಈ ಎಲ್ಲ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಯಾರಾದರೂ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡಿದಲ್ಲಿ ತಾವು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರಿಗೆ ದಯವಿಟ್ಟು ಕಂಪ್ಲೇಂಟ್ ಮಾಡಿರಿ ಅಂತ ಎಲ್ಲ ರೈತ ಬಾಂಧವರು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.